40 ಕಿಲೋ ಮೊಲಾಸೆತ್ತ ಅದನ್ನ ನಾವು ಪ್ಯೂರಿಫೈಡ್ ಮಾಡಿದ್ವಿ ಅಂದ್ರ 10 ಲೀಟರ್ ಸ್ಪಿರಿಟ್ ಬರ್ತದೆ. 10 ಲೀಟರ್ ಸ್ಪಿರಿಟ್ ಒಳಗೆ 15 ಲೀಟರ್ ನೀರು ಕುಡಿಸಿರಪ್ಪ ಅಂದ್ರೆ 25 ಲೀಟರ್ ದಾರು ತಯಾರಾಗ್ತದೆ. ಅದರಿಂದ ಕರ್ನಾಟಕ ಸರ್ಕಾರಕ್ಕ ಇವೇನು ನಿತ್ಯ ರಾಮಯ್ಯ ಅದನ್ನಲ್ಲ, ಸಿದ್ದರಾಮಯ್ಯ ಅಲ್ಲ, ನಿತ್ಯ ರಾಮಯ್ಯ. ಅವ ಪ್ರತಿ ರೈತರ 1 ಟನ್ ಕಬ್ಬಿನಿಂದ 5,000 ರೂಪಾಯಿ ಟ್ಯಾಕ್ಸ್ ಹೋಗ್ತದೆ ಕರ್ನಾಟಕ ಸರ್ಕಾರಕ್ಕೆ. ಸ್ಪಿರಿಟ್ ಮುಖಾಂತರ ವಿಚಾರ ಮಾಡ್ರಿ, ಇವತ್ತ ಎಷ್ಟು ಕೋಟಿ ಗಂಟಲೆ ನುಡಿಸ್ತಾರ ಕಬ್ಬು ಇವರು ಫ್ಯಾಕ್ಟರಿ ಮಾಲಕರು. ನಾವೊಂದು ಇದೀಗ ರಾಯಬಾಗ ತಾಲೂಕಿನ ವಕೀಲರ ಸಂಘದವರು ಬಂದಿದ್ರು. ನನ್ನ ತಲೆ ಒಳಗೆ ಒಂದು ವಿಚಾರ ಬಂದಿತ್ತು. ಏನು ಬಂದಿತ್ತಂದ್ರ, ಈ ವಕೀಲ ಸಹೋದರರು ಏನದಾರಲ್ಲ ಅವರಲ್ಲಿ ಒಂದು ನನ್ನ ಕಳಕಳಿಯ ವಿನಂತಿ ಏನಪ್ಪ ಅಂತಂದ್ರ, 20 ಕಿಲೋಮೀಟರ್ ಸರೌಂಡದ ಏರಿಯಾದೊಳಗ ಫ್ಯಾಕ್ಟ್ರಿ ಕಟ್ಟಬೇಕಂತೇಳಿ ಸರ್ಕಾರಕ್ಕೆ ಅರ್ಜಿ ಹಾಕಿ ಅಪ್ಲಿಕೇಶನ್ ಹಾಕಿ ಲೈಸೆನ್ಸ್ ತಗೊಂಡು ಸಕ್ಕರೆ ಫ್ಯಾಕ್ಟ್ರಿ ಕಟ್ಟ್ಯಾರ ಇವ್ರು ಎಲ್ಲಾರು. ಆದ್ರೆ 20 ಕಿಲೋಮೀಟರ್ ಒಳಗಿನ ಸೆಂಟ್ರಲ್ ಗೌರ್ಮೆಂಟ್ ಹೇಳ್ತೈತಲ್ಲ, ಅವರು FRP ದರ ಏನೈತಿಲ್ಲ ಇವತ್ತು 3,400 ರೂಪಾಯಿ ಕೊಡಬೇಕಂತ ಹೇಳ್ತೈತ. ಆ ರೇಟ್ ಕೊಟ್ಟು ಕಬ್ಬು ತಗೊಳಕ್ ಇವ್ರಿಗೆ ಯಾಕೆ ತಯಾರಿಲ್ಲಪ್ಪ ಅಂತಂದ್ರ, ಇವ್ರು ಈ ಏರಿಯಾದಾಗ ಲೈಸೆನ್ಸ್ ತಗೊಂಡ ಕೇಸಿಂದ ಫ್ಯಾಕ್ಟ್ರಿ ಕಟ್ಟ್ಯಾರ. ಏನಂತ, ಈ 20 ಕಿಲೋಮೀಟರ್ ಒಳಗಿನ ರೈತರ ಕಬ್ಬ ನಾವು ನುಡಿಸ್ತೀವಿ ಅಂತೇಳಿ ಫ್ಯಾಕ್ಟ್ರಿ ಲೈಸೆನ್ಸ್ ತಗೊಂಡಾರ. ಅದಕ್ಕೆ ಇವರಿಗೆ ಹೈಕೋರ್ಟ್ ಮುಖಾಂತರ ಯಾಕೆ ಫ್ಯಾಕ್ಟ್ರಿಗೆ ಸ್ಟೇ ತಂದ ಫ್ಯಾಕ್ಟ್ರಿ ಬಂದ್ ಮಾಡಬಾರ್ದು ಅಂತ ಹೇಳಿ ನಾನು ವಕೀಲರಲ್ಲಿ ಕೇಳ್ಕೊಳಕತ್ತೀನಿ. ಯಾಕಂತಂದ್ರ ಈ KERC ನಿಯಂತ್ರಣ ಆಯೋಗದೊಳಗ ಫಿಲಿಕೋಸ್ ಮತಾಯತ್ IAS ಆಫೀಸರ್ ಇದ್ದ. ಏನ ಅವಾಗ ನಾ ಹೇಳಿನಿ LT4B ಅಂತ ಒಂದು ಕಾನೂನು ಮಾಡಿದ್ದವ. 2 ಮೋಟರ್ಗಿಂತ ಹೆಚ್ಚು ಮೋಟರ್ ಯಾವನು ಅದ ಸಾವುಕಾರ ರೈತ. ನೋಡ್ರಿ, ಆ ಬೋರ 3 ಇಂಚ್ ಬಿದ್ದದ ಬೋರ 1 ಇಂಚ್ ನೀರು ಒಯ್ಯಾಕತ್ತ ಪಾಪ ಮತ್ತೆ ಎಲ್ಲಾರ ಸಾಲ ಮಾಡಿ ಅದಕ್ಕೆ ಅವ್ರ ಕಾಲು ಮುಗಿದ ಕೇಸಿಂದ ಮತ್ತೊಂದು ಬೋರ್ ಹೊಡೆದ 2 ಇಂಚ್ ನೀರು ತಗೊಂಡು ಅದನ್ನ ಸ್ಟೋರೇಜ್ ಮಾಡಿ ಒಬ್ಬ ಬದುಕಿಸ್ತಕ್ಕಂತ ನಮ್ಮ ರೈತ ಇವತ್ತು ಸಾವುಕಾರ ರೈತ ಅಕ್ಕನವ. ಮೇನಾದ ಹಂಗಿಲ್ಲ ಅವಂಗ ರೈತಗ 1900 ರೂಪಾಯಿ ಆಗೈತಿ DAP ರೇಟ್, ಇವತ್ತು 2100 ರೂಪಾಯಿ ಪೊಟ್ಯಾಶ್ ಆಗೈತಿ, 3,500 ರೂಪಾಯಿ ಯೂರಿಯಾ ಸಿಗವಲ್ದು. ಮಾಡಿ ಗೊಂಜಾಳ ಯೂರಿಯಾ ಒಗ್ಯಾಕ ಬಂದ್ರ 400 ರೂಪಾಯಿ ಕೊಟ್ಟು ನಾನ ತಂದನಿ ಒಂದ್ ಚೀಲ. ಇಷ್ಟೆಲ್ಲ ಮಾಡಿ ಅತಿವೃಷ್ಟಿ ಹಾಕಿಸಿಂದ ಗೊಂಜಾಳ ಫೇಲ್ ಆಗಿ ಹೋಗೈತಿ. ನಾನು ಅನ್ಸಂಗಿಲ್ಲ. ಇವತ್ತು ರೈತ ಒಕ್ಕಲ್ತನ ಮಾಡ್ತಾನಪ್ಪ ಅಂತಂದ್ರ ಮಳೆ ಹೆಚ್ಚಾಗಿ ಕೇಸಿಂದ ಬೆಳಿ ಫೇಲ್ ಆದ್ರ ಈ ಭಾಗದೊಳಗೆ ಭೀಮಾ ನದಿ ನೀರು ಹರಿದು ಬಂದ ಮೆಣಸಿನ ಗಿಡ ಎಲ್ಲ ಅದು ಉಳ್ಳಾಗಡ್ಡಿ ಹೋಗ್ತವ್ರಲ್ಲ. ಆದ್ರ ಅವ್ರು ಒಕ್ಕಲ್ತನ ಬಿಟ್ಟಾರೇನ್ರಿ? ಯಾಕ? ಇದು ಸತ್ಯ ಶುದ್ಧ ಕಾಯಕ, ನಾನು ಬೆಳೆದ ತೀರ್ಬೇಕು, ಇದು ಕರ್ಮ, ಇದು ನಂದ. ಬಸವಣ್ಣ ಹೇಳೋಣ, ನಾನು ಬೆಳಿಬೇಕಾಗೈತಿ, ಅದಕ್ಕೆ ಬೆಳ್ಯಾಕೈತೇನಪ್ಪ. ಅದು ಒಣಗಿ ಹಾದ ವರ್ಷ ಐತಿ, ನಾ ಕಸ ತೆಗ್ಯಾಕ ಎಲ್ಲೇನ ಸಾಲ ಮಾಡಿ ತಂದು ಕಸ ತೆಗಿತು. ಆದ್ರ ನಾವ್ ಒಕ್ಕಲ್ತನ ಬಿಡಂಗಿಲ್ಲ ಅನ್ನುವಂತ ಏನವ್ರು ಹೇಳ್ಯಾರಲ್ಲ ಮಹಾತ್ಮರು, ಆ ಮಹಾತ್ಮರ ವಿಚಾರ ಕಟ್ಟಬೇಕು ನಾವು ಒಕ್ಕಲ್ತನ ಮಾಡಕೈತಿ ನಿಮ್ಗೆ ಹೇಳ್ಬೇಕಂದ್ರ. ಅದಕ್ಕ ಇವತ್ತು ಈ ಭಾಗದೊಳಗ ರೈತರ ರಾತ್ರಿ ಇದೇ ಗೊಬ್ಬರ ನಮ್ಗೆ ಸಹೋದರು ಹೇಳ್ರಿ 3 ತಾಸು ಕರೆಂಟ್ ಕೊಡತ್ತಾರ. ಅಪ್ಪವ್ರು ಮಾತಾಡ್ರಿ ಹಾಡಿನೊಳಗೆ 5 ತಾಸು ಕರೆಂಟ್ ಕೊಡ್ತಾರ. ಏನ್ ನಾನ್ ಪಾಕಿಸ್ತಾನದಾಗ ಇದೀವು? ರೈತರ ತೋಟದಾಗ ಮನಿ ಕಟ್ಟ್ಯಾರ. ಇವತ್ತೆಲ್ಲರೂ ರೈತ ಅಂತಂದ್ರೆ ಇವತ್ತು ಅವ್ರಿಗೆ ಬರೀ ರಾತ್ರಿ 2 ತಾಸು ಕರೆಂಟ್ ಕೊಡ್ತಾರ. ಅವ್ರ ಮಕ್ಕಳು ಸಾಲಿ ಕಲಿಬಾರ್ದು, ಅವ್ರ ಮಕ್ಕಳು ಓದಬಾರ್ದು, ಅವ್ರ ಏನ್ ನೋಡಬಾರ್ದನ ಮನಿ ಒಳಗ. ಅಂತವ್ರಿಗೆ ಏನು ಮನೆ ಕೊಡತ್ತಾರ ಅಂದ್ರ ರೈತರ ಮೇಲೆ ಎಂತ ದಬ್ಬಾಳಿಕೆ ನಡೆದೈತೆ ಅನ್ನುವಂಥದ್ದು ನೀವು ನೋಡ್ರಿ. ಅದಕ್ಕೆ ಕಬೀರ್ ದಾಸ್ ಒಂದ್ ಕಡೆ ಹೇಳ್ತಾನ, ನಮ್ಮ ಮಣ್ಣು ಮರಿ ನಮ್ಮ ಮಾಯಾ ಮರಿ ಮರ್ಮರ ಗೈ ಶರೀರ ಆಶಾ ತೃಷ್ಣ ನಹಿ ಮರಿ ಕಹ ಗೈ ದಾಸ ಕಬೀರ್. ಇವ್ರ ಆಶೆ ಮುಗದಲ್ಲ, ಫ್ಯಾಕ್ಟ್ರಿ ಮಾಲಕರ ಆಶೆ ಮುಗದಲ್ಲ. ಹುಂಚಾಳದಾಗ ಒಂದು ಕಟ್ಟರು, 2 ವರ್ಷ ಹುದುದಾಗ ಒಂದು ಕಟ್ಟರು. ಈಗ ಇಂಡಿ ತಾಲೂಕದಾಗ ಕಟ್ಟಾಕ ಜಮೀನು ತಗೊಂಡಾರ, ಸೂತಿ ಬಂದಾಯ್ತು ನಾವು. ಅದಕ್ಕೆ ಏನ್ ಹೇಳ್ತಾನಲ್ಲ, ಇವ್ರ ಆಶಾ ಏನ ಇದಾಗಿಲ್ಲ, ಸತ್ತಿಲ್ಲ. ಇವ್ರ ಆಶಾ ಸತ್ತಿಲ್ಲ. ಮನ್ಯಾಗ ಅವ್ರ ಉಸ್ತುವಾರಿ ಮಿನಿಸ್ಟರ್, ಅವ್ರ ಮಗಳ MP, ಈಗ ಅವ್ರ ಮಗ ಮಾನ್ಯ ಏನಾದ ಮೆಂಬರ್ ಆದ. ಎಲ್ಲ
ಮಾಡಾಕತ್ತಿದ್ವು ಅವ್ರಿಗೆ ಹೋಟ್ ಹಾಕಿಸಿಂದ ಮೊನ್ನೆ ನಾ ಒಂದು ಟಿವಿ ಒಳಗೆ ಯೂಟ್ಯೂಬ್ ನೋಡ್ನೆ ಈ ಭಾಗದೊಳಗೆ ಸಂಗಣಿಕೇರಿಯಾಗ ಇದ್ರಾಗ ಅದು ಬರ್ದಿದ್ರು ಬಾಲಚಂದ್ರ ಸಾವ್ಕಾರ ದೇವ್ರು ಏ ಅಪ್ಪ ಕೈ ಮುಗಿದು ಹೇಳ್ತಾನೋ ನಿಮ್ಮ ಅಪ್ಪ ನಿಮ್ಮ ಕಾಲು ಮುಗಿದು ಹೋಗಿ ಅವ್ರ ಕಾಲು ಮುಗಿ ಹಾಕ್ಬಿಡ್ತಾರೆ ನಾಚಿಗೆ ಬರುವುದ ನಿಮಗೆ ಮಕ್ಕಳು ರೈತರಾಗಿದ್ರು ಅಂದ್ರೆ ನೀವು ಏನ ನಿಮ್ಮ ಅಪ್ಪ ನಿಮ್ಮ ಅವ್ಗ ನಿಮ್ಮ ಮಾಡಿ ಶಿಕ್ಷಣ ಕಲಿಸಾರಲ್ಲ ಅವ್ರಿಗೆ ಕಾಲು ಮುಗಿ ಅದಕ್ಕೆ ನಾವು ಹೇಳಕತ್ತೇನಿಲ್ಲ ಇವತ್ತು ಏನಾಗೈತೆ ಅಂದ್ರೆ ರೈತರು ನಾವು ಇವತ್ತು ಯಾವ ಈಗ ಸದ್ಯಕ್ಕೆ ನಿನ್ನೆ ಡಿಸಿ ಬಂದಿದ್ದ ನಾನು ಇದ್ನ ಆ ಟೈಮ್ದೊಳಗ ನಾವು ಬೆಳಗಾವಿ ಜಿಲ್ಲಾಧಿಕಾರಿ ಅವ ಏನ ಎರಡೂವರೆ ಲಕ್ಷ ಪಗಾರ ಕೊಡ್ತ ಸರ್ಕಾರ ಅವಾಗ ಊಟದ ಕಾರ್ ಕೊಟ್ಟೈತಿ ಮನಿ ಕೊಟ್ಟೈತಿ ಅವನು ಬೆಂಗಾವಲಾಗಿ ಎಷ್ಟು ಸಾಹೇಬ್ ಬಂದಿದ್ದ ಹೇಳ್ತಾನೆ ನನ್ನ ಮೇಲೆ ವಿಶ್ವಾಸ ಇಡ್ರು ಏನ್ ಬೇಗತಾನ ಮಾಡಕ್ ಬಂದಿದ್ದ ಈ ಭಾಗದ ಬೆಳಗಾವಿ ಜಿಲ್ಲಾದೊಳಗೆ ಇರ್ತಕ್ಕಂತ ಈ ಸಕ್ಕರೆ ಕಾರ್ಖಾನೆ ಏನಿದಾವಲ್ಲ ಇವತ್ತರದೆಲ್ಲ ಉಸ್ತುವಾರಿ ನೋಡ್ಬೇಕು ಬೆಳಗಾವಿ ಜಿಲ್ಲಾದೊಳಗೆ ಏನಾದ್ರೂ ಅಹಿತಕರ ಘಟನೆ ಆಗಾಕತ್ತೇವ ಅನ್ನುವಂಥದನ್ನ ನೋಡ್ಬೇಕು ಅಂತ ಹೇಳಿ ಕಿಚನ್ ಅವಾಗ 2.5 ಲಕ್ಷ ರೂಪಾಯಿ ಪಗಾರ ಕೊಟ್ಟ ಕಿಚನ್ದ ಜಿಲ್ಲಾಧಿಕಾರಿ ಮಾಡ್ಯಾರ ಅವ್ರನ್ನ ಕಲ್ಯಾಕ ಬೇಡ ಅನ್ನೋದಲ್ಲ ಭೂಮಿ ಹೆಕ್ಕುದಿಲ್ಲ ಭೂಮಿ ಇರುವಟ್ಟ ಇರ್ತೈತಿ ನಮ್ದ ಹೆಗ್ತೈತೆ ಸಂಸಾರ ಮಕ್ಕಳು ಕಲಿತಾವ ಕಲಿತ IAS ಆಗ್ಯಾವ ಹಾಕಾರ ಆಗಲಿ ಆಗಿ ಕಿಶನ್ ಏನೈತಿಲ್ಲ ಸತ್ಯ ಶುದ್ಧ ಕಾಯಕ ಮಾಡ್ಕೊಂಡ ನೀವು ಭ್ರಷ್ಟಾಚಾರ ರಹಿತ ನಿಮ್ಮ ಜೀವನವನ್ನು ನಡೆಸಿರಂದ್ರ ಪರಮಾತ್ಮ ಮೆಚ್ತಾನೆ ಇವತ್ತ ವೇದಿಕೆ ಮೇಲೆ ಸಮಸ್ತ ಅಪ್ಪವ್ರು ಕೂತಾರೆ ಇಲ್ಲಿ ಏನ ಅವರು ಎದಕ್ಕೆ ಬಂದು ಕೂತಾರಂದ್ರ ಜಗತ್ತಿಗೆ ಅನ್ನ ಕೊಡುವಂತ ರೈತಿಗೆ ಎಂತ ತೊಂದರೆ ಬಂದೈತಲ್ಲ ಅದಕ್ಕೆ ನಾವು ಬಂದು ಇವರಿಗೆ ಬೆಂಬಲ ಸೃಷ್ಟಿಸಬೇಕಂತ ಕೂತಾರೆ ಅವರು ನಮ್ಮ ಗುರುಗಳು ಶಶಿಕಾಂತ ಗುರುಗಳು ಇಂಚಿಗೇರಿ ಸಂಪ್ರದಾಯದವ್ರು ನಾವು ಮೊದಲು 3 ಇಂಚಿಗೇರಿ ಸಂಪ್ರದಾಯ ಇದಾವ ಜರ್ಮಲಪ್ಪ ಮಹಾರಾಜರು ವಂಶಸ್ಥರನ್ನ ನಾವ ಏನ ನಿಮ್ಗೆ ಹೇಳ್ಬೇಕಂದ್ರ ಅದಕ್ಕೆ ಏನೈತಿಲ್ಲ ನಾವು ಸದ್ಗುರುನಾಥ ನಂಬಿಕೊಂಡು ಸತ್ಯ ಶುದ್ಧ ಕಾಯಕ ಇವತ್ತು ಯಾವ ರೈತ ಇವತ್ತ ಬನಾವಟಿ ಮಾಡಿ ಏನಾರ ಬೆಳಿತಾನೆ ನೋಡ್ಬೇಕಾರೆ ಇಲ್ಲ ಸತ್ಯ ಶುದ್ಧವಾಗಿರ್ತಕ್ಕಂಥ ಕಾಯಕ ಮಾಡ್ಕೊಂಡ್ ಕಿಶಿಂದ ನನ್ನ ಜೀವನವನ್ನು ಸಾಗಿಸ್ಕೊಳಕತ್ತಾನು ಅದಕ್ಕೆ ಅಂತ ಸತ್ಯ ಶುದ್ಧ ಕಾಯಕ ಮಾಡೋ ಹೊತ್ನ್ಯಾಗ 3,500 ರೂಪಾಯಿ ಅವ್ರ ಮನ್ಯಾನ ದೇವ್ರು ಕೊಡ್ಬೇಕ 3,500 ರೂಪಾಯಿ ಕೊಡತಕ್ಕ ನಾವು ಬಿಡಂಗಿಲ್ಲ ಈಗ ನಿಮಗೆ ದಯಮಾಡಿ ಕೈ ಮುಗದ ಕಾಲು ಮುಗದ ಹೇಳಕತ್ತೇನಿಲ್ಲ ಈ ಒಗ್ಗಟ್ಟು ಏನೈತಲ್ಲ ಈ ಗುರುಜಿಯವರ ನೇತೃತ್ವದೊಳಗ ಚುನ್ನಪ್ಪ ಪೂಜಾರಿಯವರ ನೇತೃತ್ವದೊಳಗೆ ಏನಿದೊಂದು ರೈತ ಸಂಘಟನಾ ಕೂಡೈತಿ ಇದು ಶಿವೋದರಂಗನ ರೇವಣ ಸಿದ್ಧರ ಈಗ ಸ್ಥಾನ ಎತ್ತಿದ ಅದಕ್ಕೆ ಅವ್ರ ಆಶೀರ್ವಾದ ಸದಾ ನಮ್ಮ ಮ್ಯಾಲ ಎಲ್ಲರ ಮೇಲೆ ಇರ್ತೈತಿ ಅದಕ್ಕೆ ನಾವು ಸತ್ಯ ಶುದ್ಧ ಕಾಯಕದಿಂದ ಏನೂ ದನಿಗೆ ಆಗಲಾರ್ದಂಗ ಇವತ್ತು ರೈತರ ಅವ್ ಮನೆಯಿಂದ ರೊಟ್ಟಿ ಕಟ್ಕೊಂಡ್ ಬಂದ ಕೇಸಿಂದ ದಾಸೋಗಕ್ಕ ಅನಂತ ರೊಟ್ಟಿ ಮತ್ತು ಪಲ್ಯ ಅಕ್ಕಿ ಕೊಟ್ಟ ಕೇಸಿಂದ ಇದೆಲ್ಲ ಮಾಡಾಕತ್ತಾರಲ್ಲ ಅದಕ್ಕೆ ಅವ್ರೆಲ್ಲರಿಗೂ ಕೂಡ ನಿಮ್ಮೆಲ್ಲರಿಗೂ ಅನಂತವಾಗಿ ಕೈ ಮುಗಿದ ಕಾಲು ಮುಗಿದ ಕೇಳ್ಕೊತು ದಯವಿಟ್ಟು ಯಾರು ದಣಿಗೆ ಮಾಡಬೇಡ್ರಿ ಗುರುಗಳ ಮೇಲೆ ವಿಶ್ವಾಸ ಇಡ್ರಿ ವಿಶ್ವಾಸ ಇಟ್ಟು ಇವತ್ತು 3,500 ತಗೊಂಡ ತೀರ್ತು ಆ ಸದ್ಗುರು ಸಿದ್ಧಾರೂಢ ರೇವಣ ಸಿದ್ಧ ಶಿವೋದರ